ಶಂಕರ್ ನಾಗ್ ಅನ್ನೋ ಹೆಸರನ್ನ ಕೇಳ್ತಿದ್ದಂತೆ ಹೆಮ್ಮೆ ಪಡೋ ನಾವುಗಳು ನಮ್ಗೆ ಗೊತ್ತಿಲ್ಲದೆ ಮತ್ತೊಂದು ರೀತಿಲಿ ದುಃಖ ಪಡ್ತೀವಿ. ಈ ರೀತಿ ಶಂಕರ್ ನಾಗ್ ಅವರ ಪೂರ್ತಿ ಚರಿತ್ರೆಯನ್ನೇ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದ ತಾಳಕ್ಕೆ ಕುಣಿದ, ನಲಿದ ರಾಗಕ್ಕೆ ನಲಿದ ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಶಂಕರ್ ನಾಗ್ ಮರಾಠಿ ಭಾಷೆಯ ನಾಟಕಗಳಲ್ಲಿ ತಬಲಾ ಬಾರಿಸೋದು, ಹಾರ್ಮೋನಿಯಂ ನುಡಿಸೋದು, ಲೈಟ್ ಬಾಯ್ನ ಕೆಲಸ ಮಾಡೋದು, ಹಾಗೆ ಆ ನಾಟಕಗಳಲ್ಲಿ ಪಾತ್ರ ಮಾಡೋಕೆ ಶುರು ಮಾಡ್ಕೊಂಡ್ರು. ಈ ರೀತಿ ನಾಟಕಗಳಲ್ಲಿ ಪಾತ್ರ ಮಾಡುತ್ತಾ ಶಂಕರ್ ನಾಗ್ ಅವ್ರಿಗೆ ಅದೇ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದಂತ ಅರುಂಧತಿ ನಾಗ್ ಅವರ ಪರಿಚಯವಾಗುತ್ತೆ. ಆ ಪರಿಚಯ ಪ್ರೀತಿಯಾಗಿ ಬದಲಾಗಿ ಅವರಿಬ್ಬರು ಮದುವೆ ಆಗ್ತಾರೆ. ಜೊತೆಯಲಿ 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 ಜೊತೆ ಜೊತೆಯಲಿ ಎಂದು ಹೊಸ ಹರುಷವ ತರುವೆನು ಇಂದು ಎಂದು. ಆಗ ಗಿರೀಶ್ ಕಾರ್ನಾಡ್ ಅವರು ನೇರವಾಗಿ ಶಂಕರ್ ನಾಗ್ ಅವ್ರಿಗೆ ಹೀರೋ ಪಾತ್ರವನ್ನೇ ಕೊಟ್ಟು ಒಂದಾನೊಂದು ಕಾಲದಲ್ಲಿ ಅನ್ನೋ ಸಿನಿಮಾವನ್ನ ತೆಗಿತಾರೆ. ಅದೃಷ್ಟವಶಾತ್ ಅಂದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಶಂಕರ್ ನಾಗ್ ಅವರ ನಟನೆಯನ್ನ ಕಂಡು ರಾಷ್ಟ್ರೀಯ ಶ್ರೇಷ್ಠ ನಟ ಎಂಬ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಹೀಗೆ ತಾನು ನಟಿಸಿದ ಮೊಟ್ಟ ಮೊದಲ ಚಿತ್ರದಲ್ಲೇ ಸಿನಿಮಾ ಥಿಯೇಟರ್ಗಳಲ್ಲಿ ತುಂಬಾ ಸದ್ದು ಮಾಡ್ತಾರೆ. ಅಂದಿನಿಂದ ಶಂಕರ್ ನಾಗ್ ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ. ಅವರ ಎಲ್ಲಾ ಸಿನಿಮಾಗಳನ್ನ ಕನ್ನಡಿಗರು ಮೆಚ್ಚಿಕೊಳ್ಳುತ್ತಾ ಶಂಕರ್ ನಾಗ್ ಅವರ ನಟನೆಗೆ ಮನಸೋತು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹುಟ್ಕೊಳ್ತಾರೆ. ಶಂಕರ್ ನಾಗ್ ಒಬ್ಬ ಸ್ಟಾರ್ ನಟನಾಗಿ ಬೆಳೀತಾರೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಇದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಇಂದು ಏನು ಬೇಕು ಅದರ ಚಿಂತೆ ಸಾಕು. ಈ ಬದುಕು ಸಾಗೋ ರೀತಿ ಹೀಗೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಮ್ಮ ಕನ್ನಡದ ಕರಾಟೆ ಕಿಂಗ್ ಶಂಕರ್ ನಾಗ್ ಕೇವಲ 35 ವರ್ಷದ ವಯಸ್ಸಿನಲ್ಲೇ ಅನೇಕ ಸಾಧನೆಗಳನ್ನ ಮಾಡಿ ಹೊರಟು ಹೋಗಿದ್ರು. ಶಂಕರ್ ನಾಗ್ ಅವರ ಒಳ್ಳೆಯ ಕೆಲಸಗಳನ್ನ ನೋಡಿ, ಅವರ ಯಶಸ್ಸನ್ನ ನೋಡಿ ಆ ದೇವರಿಗೂ ಅಸೂಯೆ ಹುಟ್ಟಿತ್ತೇನೋ ಗೊತ್ತಿಲ್ಲ. ಶಂಕರ್ ನಾಗ್ ಅವರನ್ನ ಬೇಗನೆ ಕರೆದುಕೊಂಡಿದ್ದ. ನಿನ್ನಳೆ ನಿನ್ನಳೆ ಯಾರತ್ರ ನಿಂದೆಲ್ಲ ಚಾಕು ಚೇನು ನನ್ನ ಎಡಗೈಯಿ ಬಲಗೈಯಿ ಬೇವರ್ಸಿ ಮೈಯಿ ಬ್ಲೇಡು ಬಾಟ್ಲು ನನ್ನ ದೊಡ್ಡತಮ್ಮ ಚಿಕ್ಕತಮ್ಮ ಆಗಿಂದ ಈವರೆಗೆ ಈ ಜೋಡಿ
ಸುಖದ ಹಣ್ಣು. ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು ಒಲವೆಂಬ ಕಡಲಲ್ಲಿ ಈ ಜೋಡಿ ನಲಿವ ನೀನು. ರಾಣಿ ರಾಣಿ ರಾಣಿ. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ. ಹೇ ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. ಓ ಅಂದದ ಬೊಂಬೆ ನೀನು ಕೋಪದಲ್ಲಿ ಮಿಂಚುವ ರಾಣಿ ಜೇನು. ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ ಕೇಳು ನೀನು. ಓ ಕಾಂಚನ ನಿನ್ನ ಮೇಲೆ ಒಂದು ಕವನ. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ. ಹೇ ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. Ding 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 kudakka ding 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 kudakka ding 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 kudakka ding 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 kudakka ding ding ding. Sachin no batting ಗೆ ಅಣ್ಣವರು acting ಗೆ ding 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 kudakka ding ding ding. ಹಂಸಲೇಖ ಮ್ಯೂಸಿಕ್ ಗೆ ವಿಷ್ಣು ದಾದಾ ಫೈಟಿಂಗ್ ಗೆ ಡಿಂಗ್ 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 ಕಡಕ್ಕ ಡಿಂಗ್ ಡಿಂಗ್ ಡಿಂಗ್. ಸ್ಟಾರ್ಟ್ ಕ್ಯಾಮ್ರಾ ಅಂದರೆ ಆಕ್ಷನ್ ಕಾನೆ ಕುಣಿಯುತ್ತೆ ಸೂಪರ್. ಇವರ ಸ್ಪೀಡಿಗೆ ಚಿರತೆನು ಬೆಚ್ಚುತ್ತೆ. ಜನಸೇವೆಗೆಂದು ಕಾಕಿ ತೊಟ್ಟವ್ರೆ ರಾಜ ಆಟೋ ರಾಜ ರಾಜ ಆಟೋ ರಾಜ. ಶಂಕರಣ್ಣ ಆಟೋ ರಾಜ ರಾಜ ಆಟೋ ರಾಜ. ಜುಂಪಡಕ್ಕೆ ಜುಂಪ ಜುಂಪ ಪಡಕ್ಕೆ ಜುಂಪ ಜುಂಪ ಜುಂಪಡಕ್ಕೆ ಜುಂಪ ಜುಂಪ ಪಡಕ್ಕೆ ಜುಂಪ ಜುಂಪ. ಮಿಸ್ಟರ್ ಧನ್ರಾಜ್, ನಿನ್ನ ದರಿದ್ರವಾದ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿಕೊಂಡು ನನ್ನನ್ನು ಎಷ್ಟೇ ಸಲ ತುಳಿಯಕ್ಕೆ ಪ್ರಯತ್ನ ಪಟ್ರು ಫೆನಿಕ್ಸ್ ತರ ನಾನು ಮತ್ತೆ ಹುಟ್ಟು ಬರ್ತಾನೆ ಇರ್ತೀನಿ. ದಟ್ ಈಸ್ ಸಾಂಗ್ಲಿಯಾನ. ಒಂದಾನೊಂದು ಕಾಲದಲ್ಲಿ ಸಾಂಗ್ಲಿಯಾನ ಗೊಂಡು ಬೇರುಂಡ ಕೊಂಡ ಪ್ರಚಂಡ. ಅಂತಿಂತ ಗಂಡು ನಾನಲ್ಲ ಬಲೆ ಚತುರ ಬೆಂಕಿ ಚಂಡು. ತಾಯಿಯ ಮಡಿಲಲ್ಲಿ ಗೆದ್ದ ಮಗನು ಪ್ರೀತಿ ಮಾಡು ತಮಾಷೆ ನೋಡು ಸೀತಾರಾಮು. ನೋಡಿ ಸ್ವಾಮಿ ನಾವಿರೋದೆ ಹೀಗೆ ರಾಜ ಆಟೋ ರಾಜ ರಾಜ ಆಟೋ ರಾಜ. ಶಂಕರಣ್ಣ ಆಟೋ ರಾಜ. ನಿಯತ್ತಾಗಿ ಮೂರೇ ದಿನ ಬದುಕು ಸಾಕು ಅಂತ ಹೇಳವ್ರೆ ನಮ್ಮ ಶಂಕರಣ್ಣ. ಅಣ್ಣ ಹೋದ ದಾರಿಯಲ್ಲಿ ಹೋದ್ರೆ ನಾವು ಸೋಲೆ ಇಲ್ಲಣ್ಣ ಗೆಲುವೆ ಕಣಣ್ಣ. ಪ್ರತಿಭೆಯಿಂದ ನಮ್ಮೆಲ್ಲರ ಮನವ ಗೆದ್ದ ನಾಡಿಗೆ ಭಾಷೆಗೆ ಹೋರಾಡಿದ. ನೋಡಿ ಸ್ವಾಮಿ ಇವ್ರಿರೋದೆ ಹೀಗೆ ರಾಜ ಆಟೋ ರಾಜ ಶಂಕರಣ್ಣ ಆಟೋ ರಾಜ. ನಾನೇ ಆಟೋ ರಾಜ ನಾನಿಮ್ಮ ಆಟೋ ರಾಜ. ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ತಮ್ಮ ಇಷ್ಟದ ಕಾರಿನಲ್ಲಿ ಪತ್ನಿ ಮತ್ತು ಮಗಳ ಜೊತೆ ಶಂಕರ್ನಾಗ್ ಅವರು ಬೆಂಗಳೂರಿನಿಂದ ದಾವಣಗೆರೆ ಕಡೆಗೆ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸ್ತಾರೆ. ಶಂಕರ್ನಾಗ್ ಅವರ ಕಾರನ್ನ ಡ್ರೈವರ್ ಲಿಂಗಯ್ಯ ಚಲಾಯಿಸ್ತಿದ್ರು. ಶಂಕರ್ನಾಗ್ ಅವರ ಕಾರು ಕೂಡ ತುಂಬಾ ವೇಗವಾಗಿ ಹೋಗ್ತಿತ್ತು. ಕತ್ತಲೆಯಾಗಿದ್ರಿಂದ ದೂರದಲ್ಲಿ ಕೆಟ್ಟು ನಿಂತಿದ್ದ ಲಾರಿ ಕಾಣೋದಿಲ್ಲ. ಕಾರಿನ ವೇಗ ಕೂಡ ಹೆಚ್ಚಾಗ್ತಾ ಇತ್ತು. ತುಂಬಾ ಹತ್ತಿರ ಬಂದಾಗ ಲಾರಿ ಕೆಟ್ಟು ನಿಂತಿರೋದು ಕಾಣುತ್ತೆ. ಇನ್ನೇನು ಕಾರು ಆ ಲಾರಿಗೆ ಡಿಕ್ಕಿ ಹೊಡಿಬೇಕು ಅನ್ನೋಷ್ಟರಲ್ಲಿ ಅದನ್ನ ತಪ್ಪಿಸೋದಿಕ್ಕೆ ಅಂತ ಕಾರನ್ನ ಪಕ್ಕಕ್ಕೆ ಎಳಿತಾರೆ. ಆದ್ರೆ ದುರಾದೃಷ್ಟವಶಾತ್ ವಿರುದ್ಧವಾಗಿ ಯಮನಂತೆ ಬಂದ ಮತ್ತೊಂದು ಲಾರಿ
ಶಂಕರ್ನಾಗ್ ಅವರ ಕಾರಿಗೆ ವೇಗವಾಗಿ ಬಂದು ಅಪ್ಪಳಿಸಿತ್ತು. ಎರಡೂ ವಾಹನಗಳು ವೇಗವಾಗಿ ಬಂದು ಅಪ್ಪಳಿಸಿದ್ದರಿಂದ ಆ ಅಪಘಾತದ ಶಬ್ದ 2 ಕಿಲೋಮೀಟರ್ ದೂರದವರೆಗೂ ಕೇಳಿಸಿತ್ತು. ಈ ಭಯಾನಕ ಶಬ್ದವನ್ನ ಕೇಳಿದಂತ ಆನಗೋಡು ಊರಿನ ಜನರು ಅಪಘಾತದ ಸ್ಥಳಕ್ಕೆ ಓಡೋಡಿ ಬಂದ್ರು. ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ರು. ದೂರದಲ್ಲಿ ಬಿದ್ದಿದ್ದ ಪುಟ್ಟ ಮಗುವೊಂದು ಜೋರಾಗಿ ಅಳುತ್ತಿತ್ತು. ಕಾಲಿನ ಮೂಳೆ ಮುರಿದು ಹೋಗಿ ಆ ನೋವಿನಲ್ಲೇ ಒಂದು ಹೆಂಗಸು ಅಲ್ಲಿದ್ದ ಜನರನ್ನ ಕಂಡು ಶಂಕರ್ ಎಲ್ಲಿ, ಶಂಕರ್ ಎಲ್ಲಿ ಎಂದು ನೋವಿನಿಂದಲೇ ಕೇಳುತ್ತಿದ್ದರು. ಅಲ್ಲಿದ್ದ ಜನರಿಗೆ ಇವರು ಯಾರು, ಇವರು ಯಾರನ್ನ ಕೇಳ್ತಿದ್ದಾರೆ ಅಂತ ಅರ್ಥನೇ ಆಗ್ಲಿಲ್ಲ. ಆಗ ಆ ಹೆಂಗಸು, ನಾನು ನಟ ಶಂಕರ್ನಾಗ್ ಅವರ ಹೆಂಡತಿ, ಶಂಕರ್ ಎಲ್ಲಿ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಒಮ್ಮೆ ಅತಿ ಭಯಂಕರವಾದಂತ ಸಿಡಿಲೆ ಬಳಿದಂಗಾಯ್ತು. ಯಾಕಂದ್ರೆ ಆ ಕಾರಿನಲ್ಲಿ ಪ್ರಾಣ ಬಿಟ್ಟಿದ್ದವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡದ ಕರಾಟೆ ಕಿಂಗ್ ಶಂಕರ್ನಾಗ್. ನನ್ನ ಹೊತ್ತು ನಡೆವ ಈ ಗುಣವಂತರು ಬಂಧು ಬಳಗಲ್ಲ ಈ ಹೃದಯವಂತರು. ಬಂದು ಹೋಗೋ ನಡುವೆ ಸಂಬಂಧ ತಂದರು. 4 ಹೆಗಲ ಮೇಲೆ ಈ ಬದುಕಿನ ಕೊನೆಯಾತ್ರೆ. ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ. ನಾನು ಪ್ರೀತಿಸಿದ ಸಮಾಜ ನನ್ನೊಡನೆ, ನಾನು ಪ್ರೀತಿಸಿದ ಸಮಾಜ ನನ್ನೊಡನೆ ಹರಿದು ಬಂದು ಸಾಗರವಾಗಿ ಕಂಬನಿಯಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಕಲಿಯುಗದಲ್ಲಿ.